ಹಲೋ ಮಕ್ಕಳೇ. ಓಕೆ, ಇವಾಗ ನಾವು ಒಂದು ಚಟುವಟಿಕೆ ಮಾಡೋಣ. ಯಾವ್ದು ಗೊತ್ತಾ? ನೀರಿನಲ್ಲಿ ತೇಲುವ ಮತ್ತು ಮುಳುಗುವ ವಸ್ತುಗಳ ಬಗ್ಗೆ ಒಂದು ಚಟುವಟಿಕೆ ಮಾಡೋಣ. ನಿಮಗೆಲ್ಲ ನೀವು ಕೈಯಲ್ಲಿ ಒಂದೊಂದು ವಸ್ತು ಹಿಡ್ಕೊಂಡಿರಲ್ವಾ? ಹಿಡ್ಕೊಂಡಿರಿಲ್ಲ? ನೀವು ಅದು ಏನಂತ ಹೇಳ್ಬಿಟ್ಟು ಅದು ತೇಲಿತಾ ಅಥವಾ ಮುಳುಗ್ತಾ ಅಂತ ಒಬ್ಬೊಬ್ಬರು ಹಾಕಿ ಬರಬೇಕು, ಹೇಳ್ಬೇಕು ಅದನ್ನ. ಓಕೆ, ಬಾ. ಏನದು? ಹಾಕು, ಅದ್ರಾಗ ಹಾಕು, ನೀರಾಗ ಹಾಕು. ತೇಲಿತಾ ಮುಳುಗ್ತಾ? ತೇಲಿತು. ಓಕೆ, ಗುಡ್. ಕಮ್. ಕಟ್ಟಿಗೆ. ನೋಡೋಣ, ಹಾಕು, ಏನಾಗುತ್ತೆ ನೋಡೋಣ. ಏನು ಮಾಡ್ತಾ? ತೇಲಿತು. ಓಕೆ, ನೆಕ್ಸ್ಟ್. ಹಾಂ ಕಟ್ಟಿಗೆ ಇದೆ, ಅದು ಕೂಡ ಅಲ್ವಾ? ಅದೇನಾಯಿತು? ತೇಲಿತು. ಓಕೆ, ಕಮ್. ಯು ಕಮ್ ದಿಸ್ ಸೈಡ್. ಹಾಕು. ಓಕೆ, ತೇಲ್ತಾ? ನೆಕ್ಸ್ಟ್ ಏನು? ಹಾಕಿ, ಬೇಗ ಹಾಕಿ ಬರಬೇಕು. ನೆಕ್ಸ್ಟ್. 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 ಗೋಲಿ. ಈಗ ತೇಲಿರೋ ವಸ್ತುಗಳು ಯಾವ್ಯಾವ ಹೇಳ್ರಿ? ಮುಳುಗಿರವ್ ಹೇಳ್ರಿ, ಮುಳುಗಿರವ್ ಹೇಳ್ರಿ. ಓಕೆ, ಅವು ಯಾಕೆ ಮುಳುಗಿದ್ವು ಅಂತ ಈಗ ಯೋಚನೆ ಮಾಡ್ತೀರ ಒಂದು ನಿಮಿಷ? ಯಾಕೆ? ಭಾರವಾಗಿದ್ದವು. ಅವು ಭಾರವಾದ ವಸ್ತುಗಳು ಏನಾಗ್ಯಾವ? ಅಗರವಾಗಿರೋ ವಸ್ತುಗಳು ಅದು ಬೇರೆ. ಅಣುಗಳ ಜೋಡಣೆ ಅದರಲ್ಲಿ ಏನಾಗಿದೆ? ಬಿಡಿ ಬಿಡಿ ಆಗಿರ್ತೈತಿ. ಅದಕ್ಕಾಗಿ ಅವು ಏನು ಮಾಡ್ತಾವೋ? ತೇಲ್ತಾ ಇದ್ದಾವೆ ಅಲ್ವಾ? ಈಗ ಮುಳುಗೋ ವಸ್ತುಗಳು ಮತ್ತು ನೀರಿನಲ್ಲಿ ತೇಲುವಂಥ ವಸ್ತುಗಳನ್ನು ನೀವು ಕಂಡಿಡ್ಕೊಂಡ್ರಿ ಅಲ್ವಾ? ಮನೆಗೆ ಹೋಗಿ ನೀವು ಇನ್ನೂ ಹೆಚ್ಚಿನ ಪ್ರಯೋಗ ಮಾಡ್ಬೇಕು ನೀವು ಕೂಡ. ಮತ್ತೆ ಬೇರೆ ಬೇರೆ ವಸ್ತುಗಳನ್ನು ಹಾಕಿ ಮಾಡ್ತೀರಾ? ಈಗ ಮನೆ ಪ್ರಯೋಗ ಮಾಡ್ತೀರಾ? ಅರ್ಥ ಆಯ್ತಾ? ಈ ಕಡೆ ಎಲ್ಲರೂ ಮುಳುಗಿದ ವಸ್ತುಗಳು ಹೇಳ್ರಿ. ಮುಳುಗಿರೋ ವಸ್ತುಗಳು ಹೇಳು.